ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಮತ್ತೆ ಕಳೆಗಟ್ತಾ ಇದೆ. ಕಳೆದ ಆಗಸ್ಟ್ 10ನೇ ತಾರೀಕು ತುಂಗಭದ್ರಾ ಜಲಾಶಯದ 19ನೇ ನಂಬರ್ನ ಗೇಟ್ ಕಿತ್ತು ಹೋದ ಪರಿಣಾಮ ತುಂಬಿ ತುಳುಕ್ತಾ ಇದ್ದ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇತ್ತು. ಅಲ್ಲದೆ ಒಂದೇ ಗೇಟ್ನ ಮೇಲೆ ಹೆಚ್ಚಿನ ಹೊರೆ ಬೀಳದ ಹಾಗೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲಾ ಗೇಟ್ಗಳಿಂದಲೂ ಕೂಡ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇತ್ತು. ಹೀಗಾಗಿ 105 ಟಿಎಂಸಿಗಳಷ್ಟು ನೀರನ್ನ ಹೊಂದಿದ್ದ ತುಂಗಭದ್ರಾ ಜಲಾಶಯ ಕಳೆದ 8 ದಿನಗಳಲ್ಲಿ ಸರಿಸುಮಾರು 33 ಟಿಎಂಸಿಯಷ್ಟು ನೀರನ್ನ ಕಳೆದುಕೊಂಡಿದೆ. ಹೀಗಾಗಿ ಸದ್ಯ ಜಲಾಶಯದಲ್ಲಿ 71 ಟಿಎಂಸಿಯಷ್ಟು ನೀರಿದ್ದು, ಆ ನೀರನ್ನ ಉಳಿಸಿಕೊಳ್ಳೋದ್ರಲ್ಲಿ ತಾಂತ್ರಿಕ ತಜ್ಞರು ಹಾಗೂ ಕನ್ನಯ್ಯ ನಾಯ್ಡು ಮತ್ತವರ ತಂಡ ಯಶಸ್ವಿಯಾಗಿದೆ. ತುಂಬಿ ಹರಿತಾ ಇದ್ದ ಜಲಾಶಯಕ್ಕೇನೆ ಸ್ಟಾಪ್ ಲಾಕ್ ಗೇಟ್ಗಳನ್ನ ಅಳವಡಿಸೋದರ ಮೂಲಕ ಈಗ ಜಲಾಶಯದಿಂದ ಹೊರಗೆ ಹರಿತಾ ಇದ್ದ ನೀರನ್ನ ತಡೆ ಹಿಡಿಯಲಾಗಿದೆ. ಸದ್ಯಕ್ಕೆ 5 ಎಲಿಮೆಂಟ್ಗಳನ್ನು ಕೂಡ ಜೋಡಿಸಲಾಗಿದ್ದು, ಡ್ಯಾಮ್ನಲ್ಲಿ ಗರಿಷ್ಠ ಸಾಮರ್ಥ್ಯದಷ್ಟು ನೀರನ್ನ ಸಂಗ್ರಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ತುಂಗಭದ್ರಾ ಜಲಾಶಯ ಮತ್ತೆ ತುಂಬುತ್ತಾ? ಅಂತಹ ಆಶಾವಾದಗಳು ಕಾಣ್ತಾ ಇವೆಯಾ? ತುಂಗಭದ್ರಾ ನದಿಯ ನೀರನ್ನೇ ನಂಬಿಕೊಂಡು ಇರುವಂತಹ ಜಿಲ್ಲೆಗಳ ರೈತರ ಪರಿಸ್ಥಿತಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದ ಅತಿ ದೊಡ್ಡ ಜಲಾಶಯಗಳ ಪೈಕಿ ಒಂದು ಅನಿಸಿಕೊಂಡಿರುವ ತುಂಗಭದ್ರಾ ಜಲಾಶಯ ಇತ್ತೀಚೆಗೆ ಭಾರಿ ಸುದ್ದಿಯನ್ನು ಮಾಡಿತ್ತು. ಕಳೆದ ವರ್ಷ ಬರದಿಂದ ಕಂಗೆಟ್ಟಿದ್ದ ಕರ್ನಾಟಕದಲ್ಲಿ ಡ್ಯಾಮ್ಗಳು ತುಂಬೋದಕ್ಕೆ ಸಾಕಷ್ಟು ಕಷ್ಟ ಆಗಿತ್ತು. ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಡ್ಯಾಮ್ಗಳು ತುಂಬಿ ತುಳುಕ್ತಾ ಇದ್ವು. ತುಂಗಭದ್ರಾ ಜಲಾಶಯ ಕೂಡ ತನ್ನೊಡಲಲ್ಲಿ 105 ಟಿಎಂಸಿಯಷ್ಟು ನೀರನ್ನ ಹೊಂದಿತ್ತು. ಗೆಳೆಯರೆ, ಈ ಜಲಾಶಯದಲ್ಲಿ ಒಟ್ಟು 132 ಟಿಎಂಸಿಯಷ್ಟು ನೀರನ್ನ ಸಂಗ್ರಹಿಸಬಹುದು ಅಂತ ಹೇಳಲಾಗುತ್ತೆ. ಆದರೆ ಈಗ ಅಲ್ಲಿ ಸರಿಸುಮಾರು 25ರಿಂದ 27 ಟಿಎಂಸಿಯಷ್ಟು ಹೂಳು ತುಂಬಿರೋದ್ರಿಂದ ಜಲಾಶಯದಲ್ಲಿ ನೀರನ್ನ ಹಿಡಿದಿಡುವ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಿದ್ರೂ ಕೂಡ 100 ಟಿಎಂಸಿಗೂ ಅಧಿಕ ಪ್ರಮಾಣದ ನೀರನ್ನ ಹಿಡಿದಿಡುವ ಕೆಲಸವನ್ನ ತುಂಗಭದ್ರಾ ಜಲಾಶಯ ಮಾಡ್ತಾ ಇತ್ತು. ಅಲ್ಲದೆ ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಗಳ ರೈತರಿಗೆ ತುಂಗಭದ್ರಾ ಜಲಾಶಯದ ನೀರು ಅತಿ ಮುಖ್ಯ ಆಗಿತ್ತು. ಯಾಕೆಂದ್ರೆ ಈ ಜಲಾಶಯದ ನೀರಿನಿಂದಲೇ ಅಲ್ಲೆಲ್ಲ ರೈತರು ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹೀಗಾಗಿ ಡ್ಯಾಮ್ ತುಂಬಿದ ಕಾರಣ ಆ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಕಳೆದ ಆಗಸ್ಟ್ 10ನೇ ತಾರೀಕು ನಡೆದ ದುರಂತದ ಕಾರಣದಿಂದ ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು. ಅಲ್ಲಿದ್ದ 19ನೇ ನಂಬರ್ನ ಕ್ರಸ್ಟ್ ಗೇಟ್ ಕಿತ್ತು ಹೋದ ಕಾರಣ ಜಲಾಶಯದ ನೀರಿನ ಮಟ್ಟ ಆಗಸ್ಟ್ 18ರ ಹೊತ್ತಿಗೆ 71 ಟಿಎಂಸಿಗೆ ಬಂದು ನಿಂತಿತ್ತು. ಗೆಳೆಯರೆ, ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಕಿತ್ತು ಹೋದ ನಂತರ ಅಲ್ಲಿಗೆ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಲಾಯಿತು. ಆ ಪ್ರಯತ್ನದ ಭಾಗವಾಗಿ 20 ಅಡಿ ಎತ್ತರ ಹಾಗೂ 60 ಅಡಿ ಅಗಲದ ಸ್ಟಾಪ್ ಲಾಕ್ ಗೇಟನ್ನು ಅಲ್ಲಿ ಅಳವಡಿಸುವ ಕಾರ್ಯ ನಡೆಯಿತು. ಈ ಗೇಟನ್ನು ಒಂದೇ ಬಾರಿಗೆ ಅಳವಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮನಗಂಡ ತಾಂತ್ರಿಕ ತಜ್ಞರು ಅದನ್ನ 5 ಎಲಿಮೆಂಟ್ಗಳನ್ನಾಗಿ ವಿಂಗಡಿಸಿದ್ರು. ಒಂದೊಂದು ಎಲಿಮೆಂಟ್ಗಳು ಕೂಡ 4 ಅಡಿ ಎತ್ತರ ಹಾಗೂ 60 ಅಡಿ ಅಗಲದ ಸ್ಟಾಪ್ ಲಾಕ್ ಗೇಟ್ಗಳನ್ನು ನಿರ್ಮಿಸಿಕೊಂಡು ಅದನ್ನ ಒಂದೊಂದಾಗಿ ತುಂಗಭದ್ರಾ ಜಲಾಶಯದ 19ನೇ ನಂಬರ್ನ ಗೇಟ್ಗೆ ಇಳಿಸಲಾಯಿತು. ಕಳೆದ ಶನಿವಾರ ಈ ಎಲಿಮೆಂಟ್ಗಳನ್ನ ಅಳವಡಿಸುವ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯ ಆಯಿತು. ಹೀಗಾಗಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಹರಿಬಿಡಲಾಗ್ತಾ ಇದ್ದ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸದ್ಯ 19ನೇ ನಂಬರ್ನ ಸ್ಟಾಪ್ ಲಾಕ್ ಗೇಟ್ನಿಂದ 100 ಕ್ಯೂಸೆಕ್ನಷ್ಟು ನೀರು ಸೀಪೇಜ್ನ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಆದರೆ ಇದರಿಂದ ಡ್ಯಾಮ್ಗೆ ಹಾಗೂ ಡ್ಯಾಮ್ನಲ್ಲಿ ಸಂಗ್ರಹವಾಗುವ ನೀರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಆಗಸ್ಟ್ 18ನೇ ತಾರೀಕಿನ ಹೊತ್ತಿಗೆ ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣ 71 ಟಿಎಂಸಿಗೆ ಕುಸಿದಿತ್ತು. ಹೀಗಾಗಿ ರೈತರು ಎರಡನೇ ಬೆಳೆಗೆ ನೀರು ಸಿಗುತ್ತೋ ಇಲ್ಲವೋ ಅನ್ನುವ ಆತಂಕದಲ್ಲಿದ್ದರು. ಈಗಾಗಲೇ ರೈತರ ಬೆಳೆಗಳಿಗೆ 40 ಟಿಎಂಸಿಯಷ್ಟು ನೀರನ್ನು ಕೊಡಲಾಗಿದೆ. ಮೊದಲನೇ ಬೆಳೆಗೆ ಒಟ್ಟು 90 ಟಿಎಂಸಿಯಷ್ಟು ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ಡ್ಯಾಮ್ನಲ್ಲಿ ಸಂಗ್ರಹವಾಗಿರುವ ಇನ್ನೂ 71 ಟಿಎಂಸಿಯಷ್ಟು ನೀರಲ್ಲಿ 50 ಟಿಎಂಸಿ ನೀರನ್ನ ಮೊದಲನೇ ಬೆಳೆಗೆ ಕೊಟ್ಟಿದ್ದೇ ಆದಲ್ಲಿ ಆ ಬಳಿಕ ಡ್ಯಾಮ್ನಲ್ಲಿ ಉಳಿಯೋದು ಕೇವಲ 20 ಟಿಎಂಸಿಯಷ್ಟು ನೀರು ಮಾತ್ರ. ಹೀಗಾಗಿ ರೈತರು ಎರಡನೇ ಬೆಳೆಗೆ ನೀರಿನ ಲಭ್ಯತೆ ಎಷ್ಟರ ಮಟ್ಟಿಗೆ ಇರಲಿದೆ ಅನ್ನೋದ್ರ ಬಗ್ಗೆ ಆತಂಕಗೊಂಡಿದ್ರು. ಆದರೆ ಸದ್ಯ ಮಲೆನಾಡಿನಲ್ಲಿ ಬೀಳ್ತಾ ಇರುವಂತಹ ಮಳೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದೆ.
ಗೆಳೆಯರೆ, ಈಗಾಗಲೇ ಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿದೆ. ಹಾಗೆಯೇ ಶಿವಮೊಗ್ಗದ ಗಾಜನೂರಿನ ಬಳಿ ಇರುವಂತಹ ತುಂಗಾ ಜಲಾಶಯ ಕೂಡ ಸಂಪೂರ್ಣ ಭರ್ತಿಯಾಗಿದ್ದು, ಮಲೆನಾಡಿನಲ್ಲಿ ತುಂಗಭದ್ರಾ ನದಿಯ ವ್ಯಾಪ್ತಿಯಲ್ಲಿ ಬೀಳುವ ನೀರು ನೇರವಾಗಿ ತುಂಗಭದ್ರಾ ನದಿಗೆ ಹರಿದು ಬರುತ್ತೆ. ಅಲ್ಲಿಂದ ಅದು ತುಂಗಭದ್ರಾ ಜಲಾಶಯವನ್ನು ಸೇರುತ್ತೆ. ಹೀಗಾಗಿ ಆಗಸ್ಟ್ 19ನೇ ತಾರೀಕಿನಂದು ತುಂಗಭದ್ರಾ ಜಲಾಶಯಕ್ಕೆ 44,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದ್ರೆ ಒಂದೇ ದಿನ ಜಲಾಶಯಕ್ಕೆ 4 TMC ಅಷ್ಟು ನೀರು ಹರಿದು ಬಂದಿದೆ. ಹೀಗಾಗಿ ಆಗಸ್ಟ್ 18ನೇ ತಾರೀಕು 71 TMC ಅಷ್ಟಿದ್ದ ನೀರಿನ ಪ್ರಮಾಣ ಈಗ 75 TMC ಅಷ್ಟಾಗಿದೆ. ಇನ್ನು ಆಗಸ್ಟ್ 20ನೇ ತಾರೀಕಿನ ನಂತರ ಮಲೆನಾಡು ಸೇರಿದ ಹಾಗೆ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಒಂದು ವೇಳೆ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತಹ ಮಾಹಿತಿ ನಿಜವೇ ಆದಲ್ಲಿ ತುಂಗಭದ್ರಾ ಜಲಾಶಯ ಇನ್ನು 1 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಭರ್ತಿಯಾಗಲಿದೆ. ಆಗ ರೈತರ ಎರಡನೇ ಬೆಳೆಗೆ ಸಿಗಬೇಕಾದ 50 TMC ಅಷ್ಟು ನೀರನ್ನ ತುಂಗಭದ್ರಾ ಜಲಾಶಯದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಬಹುದಾಗಿದೆ. ಸದ್ಯ ಜಲಾಶಯದಿಂದ ತುಂಗಭದ್ರಾ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳು ಸೇರಿದ ಹಾಗೆ ಇನ್ನುಳಿದ ನಾಲೆಗಳಿಗೆ ಒಟ್ಟು 10,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಹೀಗಾಗಿ ಒಮ್ಮೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಮತ್ತೆ ಡ್ಯಾಮ್ನಲ್ಲಿ 105 TMC ಅಷ್ಟು ನೀರು ಶೇಖರಣೆ ಆದರೆ ಈ ವರ್ಷ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಎರಡನೇ ಬೆಳೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಯ ಕಾರಣದಿಂದ ಈ ಬಾರಿ ತುಂಗಭದ್ರಾ ಜಲಾಶಯದಲ್ಲಿ 2 ಬೆಳೆಗಳಿಗೆ ಆಗುವಷ್ಟು ನೀರನ್ನ ಸಂಗ್ರಹಿಸಬಹುದಾಗಿದೆ. ಇದೇ ಮಾತನ್ನೇ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಕೂಡ ಹೇಳಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸರ್ಕಾರದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಭಾಗದ ರೈತರಿಗಾಗಿ ತುಂಗಭದ್ರಾ ಜಲಾಶಯದ ನೀರನ್ನ ಉಳಿಸಿಕೊಟ್ಟಿರುವ ಹೆಮ್ಮೆ ತಮಗಿದೆ ಅನ್ನೋ ಮಾತನ್ನ ಹೇಳಿದರು. ಇದು ತುಂಗಭದ್ರಾ ಜಲಾಶಯದ ನೀರಿನ ಮಹತ್ವವನ್ನು ಸಾರಿತ್ತು. ಗೆಳೆಯರೆ, ತುಂಗಭದ್ರಾ ಜಲಾನಯನ ಪ್ರದೇಶವನ್ನ ಕರ್ನಾಟಕದ ಅಕ್ಕಿಯ ಕಣಜ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಬರುವ ಗಂಗಾವತಿ, ಬಳ್ಳಾರಿ, ರಾಯಚೂರು ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಭತ್ತವನ್ನ ಬೆಳೆಯಲಾಗುತ್ತೆ. ಒಂದು ವೇಳೆ ಈ ಬಾರಿ ತುಂಗಭದ್ರಾ ಜಲಾಶಯದ ನೀರು ಸಿಗದೆ ಹೋಗಿದ್ರೆ ಈ ಭಾಗದಲ್ಲಿನ ಭತ್ತದ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇತ್ತು. ಇದೇ ಕಾರಣಕ್ಕಾಗಿನೇ ಈ ಹಿಂದೆ ಪ್ಲಾನ್ ಮಾಡಿದ ಹಾಗೆ ಡ್ಯಾಮ್ನ ಮಟ್ಟವನ್ನ 60 TMCಗೆ ಇಳಿಸಿ ಹೆಚ್ಚುವರಿಯಾಗಿರುವ ನೀರನ್ನ ನದಿಗೆ ಬಿಟ್ಟು ಆನಂತರ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸುವ ಯೋಜನೆಯನ್ನ ಕೈ ಬಿಡಲಾಯಿತು. ಅಲ್ಲಿ ತುಂಬಿ ಹರಿತಾ ಇದ್ದ ನೀರಿಗೇನೆ ಕ್ರಸ್ಟ್ ಗೇಟ್ಗಳನ್ನು ಇಳಿಸಿ ಈಗ ನೀರನ್ನ ಉಳಿಸಿಕೊಳ್ಳಲಾಗಿದೆ. ಇದೆಲ್ಲದರ ನಡುವೆ ಮಳೆರಾಯ ಕೂಡ ಸ್ವಲ್ಪ ಕೃಪೆ ತೋರಿದ್ರೆ ಈ ಬಾರಿ ತುಂಗಭದ್ರಾ ಜಲಾನಯನ ಪ್ರದೇಶದ ರೈತರ ಬಾಳು ಹಸನಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದು ಗೆಳೆಯರೆ, ತುಂಗಭದ್ರಾ ಜಲಾಶಯದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.